Hey everyone, you're watching News Insights. ನಾನು ಎಲ್ಲ ವರ್ಷದಲ್ಲಿ ಮಾಡೋ ಥರನೇ ಮಾಡ್ತಿರೋದು 20ನೇ ಸಲ ಮಾಡ್ತಿರೋದು. ನಾವು ಡಿ ಕೆ ಶಿವರಾಜಿ 45 ವರ್ಷ ಮೇಲಾಗಿದೆ. ಹಾಗೂ ನಮ್ಮಲ್ಲಿ ಸುಮಾರು 350-360 ಜನ ಪೇಷಂಟ್ಗಳು ಇರ್ತಾರೆ. ನಾವು ಎಲ್ಲ ವರ್ಷದಲ್ಲೂ ಮಾಡೋ ಥರ ಈ ವರ್ಷ ಮಾಡಿದ್ವಿ. ವಿದುಷಿ ರಾಜಮ್ಮನವ್ರನ್ನ ಕರೆಸಿ ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಎಲ್ಲ ವರ್ಷದಲ್ಲೂ ಒಬ್ಬೊಬ್ರಿಗೆ ಸನ್ಮಾನ ಮಾಡ್ತೀವಿ. ಈ ವರ್ಷ ವಿದುಷಿ ರಾಜಮ್ಮನವ್ರನ್ನ ಕರೆಸಿ ಸನ್ಮಾನ ಮಾಡ್ತೀವಿ. ಅವ್ರದ್ದು ಕಾರ್ಯಕ್ರಮ ಇವಾಗ ಅದು ಬಿಟ್ಟು ನಾಳೆ ಕೂಡ 3 ಸೆಷನ್ ಇರುತ್ತೆ. ಎಲ್ಲ ಹಿಂದೂಸ್ತಾನಿ ನೋಟೆಡ್ ಹಿಂದೂಸ್ತಾನಿ ಬಂದು ನಮ್ಮಲ್ಲಿ ಚಾರಿಟಿ ಪ್ರೋಗ್ರಾಮ್ ಅಂತ ನಾವು ಅಂತ ಇಟ್ಟಿರೋದು. ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಎಂಟ್ರಿ ಇಸ್ ಫ್ರೀ ಫಾರ್ ಆಲ್. ಹಾಗೂ ನಮ್ಮಲ್ಲಿ ಈಗಿನ ಕಾಲದಲ್ಲಿ ನೋಡಿದ್ರೆ ಸುಮಾರು 6,50,000 ಡಯಾಲಿಸಿಸ್ ಸೆಷನ್ಸ್ ಮಾಡಿದ್ದೀವಿ ನಮ್ಮ 1975ನೇ ವರ್ಷದಿಂದ. ಅದು ಏನು ಸಾಲದು ಅಂತಾನೆ ಹೇಳಬೇಕು. ಇನ್ನೂ ಜಾಸ್ತಿ ಮಾಡಬೇಕು. ಎಲ್ಲರ ಸಹಾಯನೂ ಬೇಕು ನಮಗೆ. ಎಲ್ಲ ಪಬ್ಲಿಕ್ ಸಹಾಯ, ಬೇರೆ ಕಾರ್ಪೊರೇಟ್ ಸಹಾಯ, ಎಲ್ಲ ಸಹಾಯ ಬೇಕು. ಹಾಗಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಮಾಡಬೇಕು ಅಂತ. ಇದುವರೆಗೂ ಸರ್ ಎಷ್ಟು ಜನ ಕಿಡ್ನಿ ಸಂಸ್ಥೆ ಮತ್ತೊಂದು ಸಲ ಹೇಳಿ. ಇದುವರೆಗೆ ಸಂಸ್ಥೆ ಕಿಡ್ನಿ ವೈಫಲ್ಯ ಎಷ್ಟು ಜನರಿಗೆ ಹೆಲ್ಪ್ ಮಾಡ್ತಾರೆ? ಇದುವರೆಗೂ ಸುಮಾರು ನಾವು 25,000 ಜನದವರೆಗೂ ಮುಟ್ಟಿದೀವಿ, ಬೋತ್ ಡೈರೆಕ್ಟ್ಲಿ ಅಂಡ್ ಅನ್ಡೈರೆಕ್ಟ್ಲಿ. ಅದು ಬಿಟ್ಟು ನಾವು 14 ಟ್ರಾನ್ಸ್ಪ್ಲಾಂಟ್ಗೆ ಸಪೋರ್ಟ್ ಮಾಡಿದ್ದೀವಿ. ಅದ್ ಬಿಟ್ಟು ಈಗ 350 ಜನ ಇದ್ದಾರೆ ಅಂತ ಆಗ್ಲೇ ಹೇಳಿದ್ದೀನಿ. ಆ ಜನ ಹೆಚ್ಚಾಗ್ತಿದ್ದಾರೆ, ಬರ್ತಾ ಹೆಚ್ಚಾಗ್ತಿದ್ದಾರೆ. ಹಾಗೂ ಅವ್ರದ್ದು ಏಜ್ ಗ್ರೂಪ್ ಏನಂತ ಹೇಳ್ತೀವಿ, 35-45 ವರ್ಷದ ಒಳಗಡೆ ಬರ್ತಾ ಇದ್ದಾರೆ. ಮುಂಚೆ 45ರಿಂದ ಮೇಲೆ ಬರ್ತಾ ಇದ್ರು. ಈಗ ಲೈಫ್ ಸ್ಟೈಲ್ ಎಲ್ಲ ಬದಲಾಗಿ 35-45 ವರ್ಷದ ಒಳಗಡೆನೆ ಬರ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡುವಂತ ವಿಷಯನೇ. ಸೊ ಲೈಫ್ ಸ್ಟೈಲ್ ಚೇಂಜಸ್ ವಯಸ್ಸಿಗೆ ಕೂಡ ಕಿಡ್ನಿಗಳು ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ತುಂಬಾ ಚಾನ್ಸ್. ಇವತ್ತಿನ ಫುಡ್ ಮತ್ತು ಆಹಾರ ಶೈಲಿ ಈ 350 ಜನರಲ್ಲಿ 200 ಜನ ಫ್ರೀಯಾಗಿ ಮಾಡ್ತಾರೆ. ಆಲ್ ಲೇಡೀಸ್ ಆರ್ ಫ್ರೀ. ಎಲ್ಲ ಹೆಂಗಸರಿಗೂ ಫ್ರೀಯಾಗಿ ಡಯಾಲಿಸಿಸ್. ಸೊ ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ನಮಗೆ ವಿ ನೀಡ್ ಫಂಡ್ಸ್. ಪ್ಲಸ್ 27 ರೂರಲ್ ಸೆಂಟರ್ ನಡೆಸ್ತಾ ಇದ್ದೀವಿ ವೇರಿಯಸ್ ಪಾರ್ಟ್ಸ್ ಆಫ್ ಕರ್ನಾಟಕ. ನಮ್ಮೂರಲ್ಲಿ ಏನಾಗಿದೆ ಅಂದರೆ, ವ್ಯವಸಾಯ ಮಾಡೋವನು ಬೆಂಗಳೂರು ಬಂದು ಮಾಡ್ಕೊಂಡು ಹೋದ್ರೆ 2,500 ಖರ್ಚಾಗುತ್ತೆ. ಅದು ಆಗದೆ ಇರಲಿ ಅಂದ್ಬಿಟ್ಟು ನಾವು ಡಯಾಲಿಸಿಸ್ನ ಅವ್ರ ಹತ್ರ ತೊಗೊಂಡೋಗಿದ್ದೀವಿ. ಹಳ್ಳಿ ಗ್ರಾಮಗಳಿಗೆ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಮಾಡಿದ್ರು ಸರ್? 25-27 ಸಾವಿರ ಜಾಗ ಹೇಳ್ಬೇಕು ಅಂದ್ರೆ, ಅದ ಇವಾಗ ಶುರು ಮಾಡಿದ್ದು ನಾವು ಇದು ಚಾಮರಾಜನಗರದಲ್ಲಿದೆ, ಬಿಡದಿಯಲ್ಲಿದೆ, ಹೊಸಕೋಟೆಯಲ್ಲಿದೆ, ಆಮೇಲೆ ರಾಯಚೂರು ಇದೆ, ನೆಲಮಂಗಲ ಇದೆ, ರಾಯಚೂರು ಇದೆ, ತುಮಕೂರು ಇದೆ. ಈ ತರ ಶಿವಮೊಗ್ಗ ಹತ್ರ ಇವಾಗ ಶೃಂಗೇರಿ ಹತ್ರ ಶೃಂಗೇರಿಯಲ್ಲಿದೆ. ಇದು ಇವಾಗ ಯಾದಗಿರಿಗೆ ಹೋಗ್ತಾ ಇದೀವಿ, ಅಲ್ಲಿ ಮಾಡಕ್ ಶುರು ಮಾಡ್ತಾ ಇದೀವಿ. ಈಗ ನಿಮ್ಗೆ ನಮ್ಗೆ ಇಂಥ ಕಿಡ್ನಿ ಸೆಂಟರ್ ಬೇಕಾಗಿದೆ ಅಂತ ಬೇಡಿಕೆ ಇಟ್ರೆ ತಾವು ಅದಕ್ಕೆ ಅಲ್ಲಿ ಒದಗಿಸ್ಕೊಡ್ತೀವಿ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಅಲ್ಲಿರೋ ಸೋಷಿಯಲ್ ವೆಲ್ಫೇರ್ ಕ್ಲಬ್ ಅಂತಾರಲ್ಲ, ರೋಟ್ರಿ, ಲಯನ್ಸ್ ಇಂದ ಕ್ಲಬ್, ಅವ್ರಿಗೆ ಕರೆದು ಅವ್ರ ಜೊತೆ ಕೂತ್ಕೊಂಡು ಮಾಡ್ತೀವಿ. ಪೊನ್ನಂಪೇಟೆಯಲ್ಲಿ ಅದೇ ಮಾಡ್ತಾ ಇದ್ದೀವಿ. ರೋಟ್ರಿನವ್ರನ್ನ ಕರೆಸಿ ಜೊತೆಗೆ ಸೇರ್ಕೊಂಡು ನೀವು ಅವ್ರಿಗೆ ಒಂದು 250 ರೂಪಾಯಿನ ಪರ್ ಡಯಾಲಿಸಿಸ್ ಕೊಡಿ ಅಂತ ಹೇಳಿ ಮಾಡಿಸ್ತಾ ಇದ್ದೀವಿ. ಇವಾಗ ನೀವು ಡಯಾಲಿಸಿಸ್ ಓಪನ್ ಮಾಡಿ ಬಟ್ ಹೆಣ್ಣು ಬಂದ್ರೆ 100% ಫ್ರೀ. ಸೊ ಏನ್ ಗಂಡಸರಿಗೆ 200-500 ರೂಪಾಯಿ ಒಳಗಾಗುತ್ತೆ. ₹100 ಒಳಗೆ ಏನ್ ನಾವು ಪೇ ಮಾಡಕ್ಕಾಗುತ್ತೋ ಅಷ್ಟು. ಸರ್, ಬೆಂಗಳೂರಲ್ಲಿ ಎಲ್ಲಿದೆ ಅದು ಪ್ಲೇಸ್? ವೇರ್ ಇಸ್ ದ ಪ್ಲೇಸ್ ಟು ಡೂ ದಿಸ್ ಡಯಾಲಿಸಿಸ್ ಹಾಸ್ಪಿಟಲ್? ಇಲ್ಲೇ ಶಂಕರಮಠದಲ್ಲಿ, ಶೃಂಗೇರಿ ಶಂಕರಮಠದಲ್ಲಿ ಹಿಂದ್ಗಡೆ 3 ಸ್ಟೋರಿ ಬಿಲ್ಡಿಂಗ್ ಕಟ್ಟಿಯವರು. ಅದಲ್ಲಿ 85 ಮೆಷಿನ್ ಓಡಿಸ್ತಾ ಇದೀವಿ. ಆ 85 ಮೆಷಿನ್ ಅಲ್ಲಿ ಅದೇ ಹೇಳಿದ್ನಲ್ಲ, ಆಲ್ಮೋಸ್ಟ್ 4,500 ಡಯಾಲಿಸಿಸ್ ಪರ್ ಮಂತ್ ಮಾಡ್ತಾ ಇದೀವಿ. 4,500 ಡಯಾಲಿಸಿಸ್ ಅಲ್ಲಿ 2,500 ಫ್ರೀ. 2,500 ಫ್ರೀ. ಆ ಫ್ರೀ ಮಾಡ್ಲಿಕ್ಕೆ ಆಗಲ್ಲ. ನಮ್ಮಲ್ಲೇ ಪೇಷಂಟ್ ಆಗಿತ್ತು. ಆಮೇಲೆ ಅವರು ವಾಪಸ್ ಹೋಗುವಾಗ, ಧಾರವಾಡಕ್ಕೆ ಅವ್ರ ಊರಿಗೆ ವಾಪಸ್ ಹೋಗುವಾಗ ಒಂದು ಕಾರ್ಯಕ್ರಮ ನಾನೇ ನಡೆಸ್ಕೊಡ್ತೀನಿ ಅಂತ ಹೇಳಿ ಮೊದಲನೇ ಕಾರ್ಯಕ್ರಮ ನಡೆಸ್ಕೊಟ್ರು.
ಆ ಕಾರ್ಯಕ್ರಮದ್ದು ಏನೇನು ಪ್ರೊಸೀಡ್ಸ್ ನಮಗೆ ಬಂದಿದೆಯೋ ಅದೆಲ್ಲ ವಾಪಸ್ ಡೊನೇಟ್ ಮಾಡಿ ಇದರಲ್ಲಿ ನೀವು ಪೇಷಂಟ್ಸ್ ನ ನೋಡ್ಕೊಳ್ಳಿ ಅಂತ ಕೊಟ್ಟು ಅವರು ವಾಪಸ್ ಅವ್ರ ಊರಿಗೆ ತೆರಳಿದ್ರು. ಅದು ಮೊದಲನೇ ಕಾರ್ಯಕ್ರಮ ನಡೆದಿದ್ದು 20 ವರ್ಷದ ಹಿಂದೆ. ಅದನ್ನ ನಾವು ಮುಂದುವರಿಸ್ಕೊಂಡು ಬರ್ತಾ ಇದೀವಿ, ಅವ್ರ ಹೆಸರಲ್ಲೇ ಮುಂದುವರಿಸ್ಕೊಂಡು ಬರ್ತಾ ಇದೀವಿ. ಹಾಗಾಗಿ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳಿ ಅವ್ರ ಹೆಸರಲ್ಲಿ ಅವ್ರ ಮೆಮೋರಿಯಲ್ ನಲ್ಲಿ ಮುಂದುವರಿಸ್ಕೊಂಡು ಈ ಬಾರಿ ಎಷ್ಟು ಜನ ಡೊನೇಟ್ ಈ ಬಾರಿ ಇದೇ ಸದಕ್ಕೆ ಒಂದು 20 ಜನ ಡೊನೇಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕಿಂತ ಮುಂಚೆನೆ ರ್ಯಾಪ್ಶ್ರೀ ಗ್ರೂಪ್ ಅವರು ಟೈಟಲ್ ಸ್ಪಾನ್ಸರ್ಸ್ ಆಗಿರ್ತಾರೆ ನಮ್ಗೆ. ಅವ್ರು 20 ಲಕ್ಷ 25 ಲಕ್ಷ ಡೊನೇಟ್ ಮಾಡಿರ್ತಾರೆ. ಹಾಗೂ ಬೇರೆಯವರೆಲ್ಲ ಡೊನೇಟ್ ಮಾಡಿದ್ದಾರೆ. ಇಲ್ಲಿ ಬಂದವರು ಕೂಡ ಯಾವಾಗ ಬೇಕಾದ್ರೂ ಡೊನೇಟ್ ಮಾಡ್ಬೋದು. ಇದು ಬಿಟ್ಟು ನಮ್ಗೆ ಬೇರೆ ಡೋನರ್ಸ್ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಒಂದೇ ಅಂತಲ್ಲ, ಆದ್ರೆ ನಮ್ ಕಿಡ್ನಿ ಫೌಂಡೇಶನ್ಗೆ ತುಂಬಾ ಜನ ಡೋನರ್ಸ್ ಇದ್ದಾರೆ. ಅದು ಸತತವಾಗಿ ನಡ್ಕೊಂಡು ಬರ್ತಾ ಇದೆ. ಸುಮಾರು 5 ಕೋಟಿ 6 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ನಮ್ಗೆ ಒಂದು ವರ್ಷಕ್ಕೆ. ಅದನ್ನ ನಾವು ಎಲ್ಲಾ ಕಡೆನೂ ಹರಡಿಸಿ ಡೊನೇಷನ್ ತಗೋತಾ ಇದ್ದೀವಿ. ರಾಜ್ಯ ಸರ್ಕಾರದ ಸಹಾಯ ಇಲ್ಲ, ಸರ್ಕಾರದ ಸಹಾಯ ನಾವು ಯಾವತ್ತೂ ಕೇಳಕ್ಕೆ ಹೋಗಿಲ್ಲ. ಎಲ್ಲ ನಾವು ಪ್ರೈವೇಟ್ ಆಗೇ ಮಾಡ್ತಾ ಇದ್ದೀವಿ. ಓಕೆ. ಹಾಗೆ ಒಂದು ಮೂಲಕ ಬಿಕೆಎಫ್ ಅವರ ಕಲಾ ಸೇವೆಗೆ ಗೌರವವನ್ನು ವ್ಯಕ್ತಪಡಿಸುತ್ತಿದೆ. It is indeed a great opportunity for us all to associate with BKF either as a volunteer or donor. We now organizing committee member to present the Mallikarjun Mansoor Varsh. Over many decades cannot be expressed in words. It has to be